ಜನಾರ್ದನ್ ರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಳ್ಳಾರಿ ತಾರಾನಾಥ್ ಆಯುರ್ವೇದಿಕ್ ಕಾಲೇಜ್ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಡೀ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಏಕೈಕ ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್ ಅಂತಂದ್ರೆ ಅದು ತಾರಾನಾಥ್ ಆಯುರ್ವೇದಿಕ್ ಕಾಲೇಜ್. ಅಂದ್ರೆ ಬಹಳಷ್ಟು ದೊಡ್ಡ ಇತಿಹಾಸ ಇರುವಂತ ಒಂದು ಕಾಲೇಜ್ ಅದು. ಅಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಬಹಳಷ್ಟು ಕೊರತೆ ಇರೋದು. ಅದರಲ್ಲೂ 60 ಸೀಟ್ಗಳನ್ನ ಭರ್ತಿ ಮಾಡೋ ಅನುಮತಿ ಇದ್ರೂ ಕೂಡ ಕೇವಲ 47 ಸೀಟ್ಗಳನ್ನ ಕಟ್ ಮಾಡಿದ್ದಾರೆ. ಮತ್ತು ತಮಗೆ ಇಲ್ಲಿ ಮುಖ್ಯವಾದ ವಿಚಾರ ಏನಂತಂದ್ರೆ, ಈ ಪ್ರಥಮ ಕಾಲೇಜು ವಿದ್ಯಾರ್ಥಿಗಳಿಗೆ ಕೇವಲ 5 ಮಂದಿ ವೈದ್ಯ ಉಪನ್ಯಾಸಕರು ಇರೋದು ಬಹಳ ಒಂದು ಶೋಚನೀಯವಾದ ವಿಷಯ. ಮತ್ತು ವಿಶೇಷವಾಗಿ ಇವತ್ತೇನು ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಆದೇಶದಂತೆ ಇವತ್ತು 25-26ನೇ ಸಾಲಿಗೆ ಆ ಕಾಲೇಜು ಮಾನ್ಯತೆನೇ ರದ್ದಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಈ ವಿಷಯ ಸರ್ಕಾರ ಬಹಳಷ್ಟು ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ಇಡೀ 13-14 ಜಿಲ್ಲೆಗಳಿಗೆ ಒಂದೇ ಒಂದು ಆಯುರ್ವೇದಿಕ್ ಗೌರ್ಮೆಂಟ್ ಕಾಲೇಜ್ ಇರುವಂತದ್ದು. ಇವತ್ತು ಅದರ ಪರಿಸ್ಥಿತಿ ಬಹಳ ಅಧ್ವಾನವಾಗಿದೆ. ಆ ವಿಷಯದಲ್ಲಿ ಇವತ್ತು ಸರ್ಕಾರ ವಿಶೇಷವಾಗಿ ನಿಮ್ಗಲ್ಲಿ ಏನಾಗ್ತಾ ಇದೆ ಅಂದ್ರೆ 3 ಬಾರಿ ಈ ನಮ್ಮ ಇವತ್ತೇನಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪ್ರೊಫೆಸರ್ನ ಇನ್ವೈಟ್ ಮಾಡಿದ್ರು ಕೂಡ ಯಾರೂ ಬರ್ತಾ ಇಲ್ಲ. ಕಾರಣ ಏನಂತಂದ್ರೆ ನಮ್ಮ ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಮಿನಿಮಮ್ ಸ್ಯಾಲರೀಸ್ ಏನಿದೆ ಆ ಮಿನಿಮಮ್ ಸ್ಯಾಲರಿ ಕೂಡ ಕೊಡ್ತಾ ಇಲ್ಲ. ಇವತ್ತು ಆ ಕೊಡದೇ ಇರೋ ಕಾರಣ ಇವತ್ತು ಯಾರು ಕೂಡ ಅಲ್ಲಿ ನಮ್ಮ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಡ ಕೆಲಸಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಲ್ಕತ್ತಾದಲ್ಲಿ ಒಬ್ಬ ಡಾಕ್ಟರ್ ಮೇಲೆ ಏನೊಂದು ಅತ್ಯಾಚಾರ ನಡೆದು ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಮಹಿಳೆ ಡಾಕ್ಟರ್ಸ್ ರಾತ್ರಿ ಹೊತ್ತು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಇವತ್ತು ನಮ್ಮ ಬಳ್ಳಾರಿ ತಾರಾನಾಥ್ ಆಯುರ್ವೇದಿಕ್ ಕಾಲೇಜಲ್ಲಿ ಮಹಿಳೆಯರು ಇವತ್ತು ರಾತ್ರಿ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಮತ್ತು ಒಬ್ಬ ವಾಚ್ಮ್ಯಾನ್ ಇದ್ದಾನಲ್ಲಿ. ಹಾಗಾಗಿ ನಾನು ದಯಮಾಡಿ ಸರ್ಕಾರಲ್ಲಿ ನಾನು ಇವತ್ತು ಪ್ರಾರ್ಥನೆ ಮಾಡ್ತಾ ಇರೋದು ಇಷ್ಟೇ, ಇವತ್ತು ದಯಮಾಡಿ ಇದನ್ನು ಗಮನಿಸಿ ಇಡೀ ಅರ್ಧ ರಾಜ್ಯಕ್ಕೆ ಅಲ್ಲಿ ಇರುವಂತ ಒಂದೇ ಒಂದು ಆಯುರ್ವೇದಿಕ್ ಕಾಲೇಜನ್ನ ಅದಕ್ಕೆ ಜೀವ ಕೊಟ್ಟು ಉಳಿಸಿ ದಯಮಾಡಿ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಆ ಮಿನಿಮಮ್ ಸ್ಯಾಲರಿ ಕೊಡೋದ್ರ ಮೂಲಕ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟ್ ಮಾಡಿ ಆ ಕಾಲೇಜು ಮತ್ತು ಮಾನ್ಯತೆ ರದ್ದಾಗಿಲ್ದಂಗೆ ತಾವು ದಯಮಾಡಿ ನೋಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಕೂತ್ಕೊಳ್ಳಿ. ಈ ಪ್ರಶ್ನೆಯಲ್ಲಿ ಈ ಕಾಲೇಜಿನ ವಿಚಾರ ಸಮಸ್ಯೆಗಳ ಬಗ್ಗೆ ಅವರು ಹೇಳಿದ್ದಾರೆ. ನಮ್ಮಲ್ಲಿ ಇರುವಂತ 4 ಆಯುರ್ವೇದ ಕಾಲೇಜುಗಳಿದೆ. ಒಂದು ಬಳ್ಳಾರಿ, ಮೈಸೂರು, ಶಿವಮೊಗ್ಗ ಮತ್ತು ಬೆಂಗಳೂರು. ಇನ್ನು ಉಳಿದ 3 ಕಾಲೇಜುಗಳಲ್ಲಿ ಈ ತರ ಯಾವ ಸಮಸ್ಯೆ ಇಲ್ಲ. ಅಂದ್ರೆ ಉಪನ್ಯಾಸಕರು, ಬೋಧಕರು, ಸಿಬ್ಬಂದಿ ಅಲ್ಲೆಲ್ಲ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇರತಕ್ಕಂಥದ್ದು ಇದೆ. ಆದರೆ ಬಳ್ಳಾರಿಯಲ್ಲಿ ಇದು ಸಮಸ್ಯೆ ಆಗ್ತಾ ಇದೆ. ಮತ್ತು ಅಲ್ಲಿ ನಾವು ಅನೇಕ ಬಾರಿ ಅಲ್ಲಿಗೆ ನಾವು ತಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿದಾಗಲೂ ಕೂಡ ಅದು ತಾವು ಹೇಳಿದಾಗೆ ಮುಂದೆ ಬರ್ತಾ ಇಲ್ಲ. ಈಗ ಮತ್ತೆ 4ನೇ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಅದು ಬೇರೆ ಬೇರೆ ಕಾರಣಗಳಿಂದ ಬಳ್ಳಾರಿಗೆ ಅವರು ಹೋಗೋದಕ್ಕೆ ತಯಾರಾಗ್ತಾ ಇಲ್ಲ. ಅದಕ್ಕೆ ಇದರ ಬಗ್ಗೆ ವಿಶೇಷ ಗಮನ ಕೊಡಬೇಕಾಗ್ತದೆ. ಏನಾದರೂ ಅಲ್ಲಿ ನಾವು ಹೆಚ್ಚು ಇನ್ಸೆಂಟಿವ್ ಕೊಡಬೇಕಾಗ್ತದೋ ಏನೋ ನೋಡೋಣ, ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ಇದು ಬಹುಶಃ ಈ ವರ್ಷ ಅಥವಾ ಬರುವ ವರ್ಷ 150 ವರ್ಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಈ ಬಳ್ಳಾರಿ ಆಯುರ್ವೇದಿಕ್ ಕಾಲೇಜು 150th ಇಯರ್ ಅಂದ್ರೆ ದೊಡ್ಡ ಇತಿಹಾಸನೂ ಇದೆ. ಅದಕ್ಕೆ ಇದನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಬೇರೆ ಇನ್ನೇನು ಮಾಡಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಸಿಬ್ಬಂದಿನ ತಗೊಳ್ಳೋದಕ್ಕೆ ನಾವು ಕರೆದ್ರು ಕೂಡ ಯಾರು ಬರ್ತಾ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಇಲ್ಲಿಂದನೇ ರ್ಯಾಷನಲೈಸ್ ಮಾಡಿ ಬೇರೆ ಕಾಲೇಜ್ಗಳಲ್ಲಿ ಬೆಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ ಇಲ್ಲಿರೋರ್ನ ಅಲ್ಲಿಗೆ ನಾವು ಸ್ಟಾಫ್ ಅಲ್ಲಿಗೆ ನಾವು ಕಳಿಸುವ ಮುಖಾಂತರ ಸ್ವಲ್ಪ ರ್ಯಾಷನಲೈಸ್ ಮಾಡಿದ್ರೆ ಈ ಒಂದು ಸಮಸ್ಯೆ ಬಗೆಹರಿಬಹುದು ಅಂತ ನಮ್ಮೊಂದು ಪ್ರಯತ್ನ ಇದೆ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಖಂಡಿತ ಇದನ್ನ ನಾನು ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತನಾಡಿ, ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ
ಇದಕ್ಕೆ ಯಾವ ರೀತಿಯಾಗಿ ಈ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಮಾಡೋದಕ್ಕೆ ಖಂಡಿತ ಮಾಡ್ತೀನಿ. ಆದರೆ ಈ ಕಾಲೇಜನ್ನು ಮುಚ್ಚೋಗುವಂತ ಪರಿಸ್ಥಿತಿ ಏನಿಲ್ಲ. UG ಸೀಟ್ಸ್ ಎಲ್ಲ ಫಿಲಪ್ ಆಗಿದೆ. ಬರೀ PG ಸೀಟ್ಸ್ ಮಾತ್ರ ಕೆಲವು ಫಿಲಪ್ ಮಾಡಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ಕಮ್ಮಿ ಆಗೋಯ್ತು. ಇಲ್ಲಿ ಬೋಧಕರು ಇಲ್ಲದೆ ಇರೋದ್ರಿಂದ ಸೀಟ್ಸ್ ಅನ್ನ ಕಮ್ಮಿ ಮಾಡಿದ್ದಾರೆ. UG ಸೀಟ್ಸ್ ಏನು ಕಮ್ಮಿ ಮಾಡಿಲ್ಲ. ಅದನ್ನ ಸರಿಪಡಿಸುವಂತದಕ್ಕೆ ನಾನು ಮುಂದಿನ ದಿವಸ ಕ್ರಮ ತಗೊಳ್ತೀನಿ ಮಾನ್ಯ ಸಭಾಧ್ಯಕ್ಷ. ಓಕೆ.